ಅವರು ಅದನ್ನು ಅವರೇ ಉತ್ತರ ಕೊಡ್ತಾರೆ. ಕೇಂದ್ರ ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ನಾನು ಕೂಡ ಹೇಳಿದ್ದೆ. ಒಂದು ವೇಳೆ ನಮ್ಮ ತೆನಾಲಿ ಆಡಳಿತ ಮಂಡಳಿ ಜಾರಿಗಿದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದದ್ದು ಇವನ್ನೆಲ್ಲರನ್ನೂ ರಾಜೀನಾಮೆಯನ್ನು ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಈಗಲೂ ಬದ್ಧ. ಈಗ ಮೂಲ ಕಾಂಗ್ರೆಸ್ಸಿಗರನ್ನು ಎಲ್ಲ ಒಂದಾಗಿದ್ದಾರೆ ಸರ್. ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ಅದರಿಂದ ಏನು ಎಫೆಕ್ಟ್ ಆಗುತ್ತೆ? ಮೂಲು ಹೊಸದು ಹಳೇದು ಹಸೋದು ಅಂತಕ್ಕಂಥದ್ದಿಲ್ಲ, ಎಲ್ಲರೂ ನಮ್ಮ ಜೊತೆಗೇ ಇದ್ದಾರೆ. ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು. ಅದಕ್ಕೆ ಭಾಳ ನಾವೇನು ತಲೆ ಕೆಡಿಸ್ಕೊಂಡು ಎಲ್ಲ ಅವತ್ತು ನಡೆದೂ ಕೂಡ ನಾನು ಕಾಂಗ್ರೆಸ್ ಸೇರಿದಾಗೆ ನಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು. ಈಗ ಹೊರಗೆ ಬಂದಿದೆ ಅಷ್ಟೇ. ಅವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ. ನೀವು ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತ ಇದ್ದದ್ದು ಅಷ್ಟೇ. ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವ್ರು ಕೂಡಿದ್ದಾರೆ. ಅದರಿಂದ ಏನು ಮಾಡ್ಕೊಂಡು ವ್ಯತ್ಯಾಸ.